ಮತ್ತೆ ತರಬೇತಿ ಪಡೆದು ಬಂದಿರತಕ್ಕಂಥವರೂ ಇದ್ದಾರೆ. ಆದರೂ ಕೂಡ ಯಾರೂ ಕಡಿಮೆ ಇಲ್ಲ. ಎಲ್ಲ ಕೂಡ ತುಂಬ ಚೆನ್ನಾಗಿ ಆಟವನ್ನು ಆಡಿದ್ದಾರೆ. ಕೆಲವರು ಸೋತಿರ್ಬೋದು, ಕೆಲವರು ಗೆದ್ದಿರ್ಬೋದು, ಇಲ್ಲ ಅಂತಲ್ಲ. ಸೋಲುವೆ ಗೆಲುವಿನ ಮೆಟ್ಟು ಅಂತ ಹೇಳ್ತಾರೆ. ಆ ರೀತಿ ಇದನ್ನು ಆಟವನ್ನು ನಾವು ನೇಮಾಗಿ ತಗೋಬೇಕಾಗಿದೆ. ಅದೇ ರೀತಿ ಇವತ್ತೇನು ನವರಸನವರು ಎಲ್ಲ ಹೆಣ್ಣು ಮಕ್ಕಳಿಗೋಸ್ಕರ ಸೆಲೆಬ್ರಿಟಿ ಈ ಕಬಡ್ಡಿ ಪಂದ್ಯವನ್ನು ಒಂದು ಹೊಸ ಯೋಚನೆಯನ್ನು ಇಟ್ಕೊಂಡು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಯಾರು ಮಾಡದೇ ಇರತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಮಾಡಿದ್ದಾರೆ. ಹೆಣ್ಣು ಮಕ್ಕಳನ್ನ ಎಲ್ಲರನ್ನ ಸೇರಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದನ್ನ ಶ್ರೀಲಂಕಾಗೆ ಹೋಗಿ ಅವನ್ನೆಲ್ಲ ಕರ್ಕೊಂಡೋಗಿ ಶ್ರೀಲಂಕಾದಲ್ಲಿ ಅಲ್ಲಿ ಬಿಟ್ ಮಾಡಿ ಆನ್ಲೈನ್ ಅದು ಕೂಡ ಯಾವ ಟೀಮ್ ಯಾರು ಪ್ಲೇಯರ್ಸ್ ಇರಬೇಕು ಅನ್ನೋದನ್ನು ಡ್ರಾ ಮುಖಾಂತರ ಅದನ್ನು ಆಯ್ಕೆ ಮಾಡಿ ನಿರಂತರವಾಗಿ ಒಂದು 7-8 ಪ್ರೋಗ್ರಾಮ್ಗಳನ್ನು ಮಾಡಿಕೊಂಡು ಇವತ್ತು ಏನು ಫೈನಲ್ ಆಗಿ ಈ ಒಂದು ಟ್ರೋಫಿಗಳನ್ನು ಕೊಡೋ ಮೂಲಕ ಇವತ್ತು ಈ ಒಂದು ಬರೀ ಬೆಂಗಳೂರು ನಗರ ರಾಜ್ಯ ಮಟ್ಟದಲ್ಲಿ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಹೋಗಬೇಕು. ಅವರಿಗೆ ಎಲ್ಲ ರೀತಿಯಲ್ಲಿ ಆ ಒಂದು ಆಶೀರ್ವಾದ ಭಗವಂತಂದು ಇದೆ ಅಂತೇಳಿ ಅವರು ಕೂಡ ವೆಂಕಟೇಶ್ವರ ಸ್ವಾಮಿ ತಿರುಪತಿಗೆ ಹೋಗ್ತಾ ಇರ್ತಾರೆ. ಅವರ ಮನೆಯವರು ಕೂಡ ಆ ಸ್ವಾಮಿಯ ಆಶೀರ್ವಾದ ನವರಸನವರಿಗೆ ಸಿಕ್ಕಿದೆ ಅಂತೇಳಿ ನಾನು ಭಾವಿಸಿದ್ದೀನಿ. ನಾವೆಲ್ಲ ಕೂಡ ಸಮಾನ ಮನಸ್ಕಾರ ಇರತಕ್ಕಂಥವ್ರು ಇಲ್ಲಿ ಬಂದಿರೋದು. ಯಾರು ಎಷ್ಟಕ್ಕಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಇಲ್ಲಿ. ಇಲ್ಲಿ ಆಟ, ಈ ಆಟವನ್ನು ಎಲ್ಲರೂ ಸೇರಿ ಇವತ್ತು ಸಕ್ಸಸ್ಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಬಹುಶಃ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಸುರೇಶ್ ಗೌಡರು ಟೀಮ್ ಇವತ್ತೇನು ವಿನ್ ಆಗಿದ್ದಾರೆ, ವಿನ್ನರ್ ಆಗಿ ಅವರು ಹೊರಹೊಮ್ಮಿದ್ದಾರೆ. ಅವರು ಇನ್ನೂ ನನ್ನನ್ನು ಬೆಳೆಸಿ ಅಂತ ಕೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಈಗ ಅವರು ಒಂದು 100 kg ಇರ್ಬೋದೇನೋ ಅನಿಸ್ತಾ ಇದೆ. ಇನ್ನೂ ಎಷ್ಟು ಬೆಳೆಸಬೇಕೋ ಗೊತ್ತಿ, ನಾವು ಹೇಳ್ಬಿಡ್ತೀವಿ. ಇನ್ನಷ್ಟು ಬೆಳೆಸೋಕ್ಕೆ ನಾವು ಕೂಡ ಪ್ರಯತ್ನ ಪಡ್ತೀವಿ. ಆಗಲೇ ರನ್ನರ್ ಆಗಿ ನಮ್ಮ ರಾಜೇಶ್ ಅವ್ರ ಟೀಮ್ ಹೊರಹೊಮ್ಮಿದೆ. ಅವರು ಟೀಮ್ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಆದರೆ ಸೆಮಿಫೈನಲ್ ನಾವು ಸೋತಿದ್ದೀವಿ. ನಾವು ಖುಷಿ ಇದೆ, ಸಮಾಧಾನ ಇದೆ. ಅದರಿಂದ ಇವತ್ತು ಏನು ಈ ಒಂದು ಆಟ ಅಂತ್ಯ ಆಗ್ತಾ ಇದೆ. ನಾನು ಏನು ಮಾತು ಕೊಟ್ಟಿದ್ದೆ, 120 ಪ್ಲೇಯರ್ಸು ಮತ್ತು ಕ್ಯಾಪ್ಟನ್ಸು ಮತ್ತು ಇಲ್ಲಿ ಏನು ಅಂಬಾಸಡರ್ಸು ಮತ್ತು ಬ್ಯಾಕ್ ಎಂಡಲ್ಲಿ ಕೆಲಸ ಮಾಡಿರತಕ್ಕಂಥವ್ರು ಎಲ್ಲರಿಗೂ ಸೇರಿ 12 ಲಕ್ಷ ರೂಪಾಯಿ ಗಿಫ್ಟ್ ವೋಚರನ್ನ ಈಗ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಅದು ಸೈನ್ ಹಾಕಿದ್ದೀನಿ, ಈಗ ಕೊಡ್ತಾ ಇದ್ದೀವಿ. ಮೂರನೇದಾಗಿ ನಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ ತಂಡ ಏನು 13 ಜನ ಇದ್ದಾರೆ, ಅವರಿಗೆ ಸ್ಟೇಟ್ ಲೆವೆಲ್ ಪಂದ್ಯ ನೋಡ್ದಂಗಿತ್ತು ಇವತ್ತು. ಇದು ಅದೇ ಥರ ನೀನು ಸ್ಟೇಟ್ ಲೆವೆಲ್ ಬೇರೆ ಸ್ಟೇಟಲ್ಲಿ ಹೋಗಿ ಆಡಿಸ್ಬೇಕು, ನಾವು ಚೆನ್ನಾಗಿ ಆಡಿಸ್ತಾ ಇದೆಯಾ, ಎಲ್ಲರಿಗೂ ತುಂಬ ಖುಷಿ ಆಯಿತು. ಒಂದು ನೋಡ್ತಾ ಇದ್ವಿ ಸ್ಟೇಟ್ ಲೆವೆಲ್ ಮೇಡಮ್ಮ ಮತ್ತು ಕೈಗೆಲ್ಲ ಬ್ಯಾಂಡೇಜ್ ಕಟ್ಕೊಂಡಿದ್ರು, ಹಂಗೂ ಅವ್ರು ಆಡ್ತಾ ಇದ್ರು. ಇನ್ನೊಬ್ಬರು ಕಾಲೆಲ್ಲ ನೋವಾಗ್ತಾ ಇತ್ತು. ನೋಡಿ ತುಂಬ ಒಂಥರ ಇದಾಗ್ತದೆ, ಏನಪ್ಪ ಹೆಣ್ಮಕ್ಳು ಇಂಥ ಆಟ ಆಡ್ತಾ ಇದ್ದಾರೆ, ಎಷ್ಟೊಂದು ಚೆನ್ನಾಗಿದೆ ಅಂತ. ಈ ಛಲ ಹಂಗೆ ಮುಂದುವರಿಲಿ, ಹಂಗೆ ಮುಂದುವರೆದು ಇಂಥ ಚೆನ್ನಾಗಿ ಆಡಿ ನೆಕ್ಸ್ಟ್ ಲೆವೆಲ್ ಸ್ಟೇಟ್ ಲೆವೆಲಲ್ಲಿ ಆಡಬೇಕು ಅಂತ ಹೇಳ್ತಾ ಇದ್ದೀನಿ. Thank you so much, Ramesh Reddy sir. ಇದೀಗ ಅಯೋಗ್ಯ ತಂಡ ಗೆದ್ದಿದೆ, ತುಂಬ ಖುಷಿ ಆಗ್ತದೆ. ನಿರ್ಮಾಪಕರು ಅವರ ಮೊದಲ ಗೆಲುವು ಈ ವರ್ಷದಿಂದ ಪ್ರಾರಂಭ ಮಾಡ್ತಾರೆ. ಕಂಗ್ರ್ಯಾಚುಲೇಷನ್. ಹಾಗೆ ಇಲ್ಲಿ ಎಲ್ಲರೂ ಗೆದ್ದಿದ್ದಾರೆ. ಅದಕ್ಕೆ ನಮ್ಮ ಮುಖ್ಯವಾಗಿ ಕಬಡ್ಡಿ ಗೆದ್ದಿದೆ. ಕಬಡ್ಡಿ ಅವರೂ ಗೆಲ್ಲಬೇಕು, ಹೆಣ್ಮಕ್ಳು ಅದಕ್ಕಿಂತ ಮುಂದೆ ಗೆಲ್ಲಬೇಕು. ಹಾಗೆ ನಮ್ಮ ನವರಸನ್ ಸರ್ ಮೊದಲ ಸೀಸನಲ್ಲಿ ಯಶಸ್ವಿಯಾಗಿ ಮಾಡಿದ್ದಾರೆ. ಸರ್ 100 ಸೀಸನ್ ಮಾಡುವಂಥ ಆ ಒಂದು ಶಕ್ತಿ ಭಗವಂತನ ಕೊಡಲಿ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಅಂದೊಂದಿತ್ತು ಕಾಲ ಸಿನಿಮಾದ ನಿರ್ದೇಶಕರಾಗಿರುವಂತಹ ಕೀರ್ತಿಯವರು ನಮ್ಮ ಜೊತೆಗಿದ್ದಾರೆ. ಪ್ರೀತಿಯ ಸ್ವಾಗತ. ಇದೀಗ ಜಗಪ್ಪ ಅವರು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಜಗಪ್ಪ ಅವರೇ, ನಿಮ್ಮ ಹೆಂಡತಿ ವಿನ್ನಿಂಗ್ ಟೀಮ್ನ ಕ್ಯಾಪ್ಟನ್, ಎಷ್ಟು ಖುಷಿ ಆಗ್ತದೆ? ಆ್ಯಕ್ಚುಲಿ ಅದು ನಮ್ಮ ಸಿನಿಮಾ ಪ್ರಮೋಷನ್ ಜೊತೆಗೆ ನಮ್ಮ ಅಂದೊಂದಿದ್ದು ಕಾಲ ಟೀಮಲ್ಲಿ ನಮ್ಗಿದ್ರಲ್ಲಿ ಭಾಳ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಸಿನಿಮಾದ ಫಸ್ಟ್ ಗೆಲುವು ಇದು. ಈ ಗೆಲುವಿನ ಜೊತೆಗೆ ನಮ್ಮ ಸಿನಿಮಾ ಇನ್ನೂ ಅದ್ಭುತವಾಗಿ
ಮುರ್ಕೊಂಬಿಟ್ರು, ಒಬ್ರು ಕಾಲು ಮುರ್ಕೊಂಬಿಟ್ರು ಅಂತ. ದಯವಿಟ್ಟು ನೀ ಕಬಡ್ಡಿ ಆಡದೆ ಅಂದ್ರೂ ಪರವಾಗಿಲ್ಲ, ಮನೆಗೆ ಬಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿದ್ದೀವಿ. ಆದರೂ ಕಪ್ ಗೆದ್ಕೊಂಡ್ಬಂದಿದ್ಯಾ, ಥ್ಯಾಂಕ್ ಯು. ಎಲ್ಲ ಗೆದ್ದಿರೋ ಟೀಮ್ಗೆ ಆದಮೇಲೆ ಹಾಗೇನೆ ನಮ್ಮ ಸೋತಿರೋ ಟೀಮ್ ಸೋತಿದ್ದೀವಿ ಅಂತ ಹೇಳಿ ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಸತಿ ನಿಮ್ಮ ಟೀಮ್ ನಾನು ಕ್ಯಾಪ್ಟನ್ ಇದ್ದೀನಿ. ಆಗ ನೀನು ವೈಸ್ ಕ್ಯಾಪ್ಟನ್ ಆಗೋ. ಅಣ್ಣ ಬೇರೆ 25,000 ಕೊಡ್ತೀನಿ ಅಂತವ್ರೆ, ಹೇಗಾದ್ರೂ ಮಾಡಿ ನಾನು ಕ್ಯಾಪ್ಟನ್ ಆಗಬೇಕು. ಆಲ್ ದ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಚೇತನ್ ಸೂರ್ಯ ಅವರು ವಿನ್ನರ್ಸ್ ಸಖತ್ತಾಗಿ ಆಡಿದ್ರೆ ನಮ್ಗೆ ಗೊತ್ತಿತ್ತು ನೀವೇ ವಿನ್ ಆಗ್ತೀರಾ ಅಂತ. ತಕ್ಷಣ ಯಾಕೆಂದರೆ ನೋಡಿದ್ರೆ ಆಗ ಅವರಿದ್ರಲ್ಲ ನಿಮ್ಮ ಟೀಮಲ್ಲಿ. ರನ್ನರ್ಸ್ಗೂ ಕಂಗ್ರ್ಯಾಚುಲೇಷನ್ಸ್. ಇಲ್ಲಿವರೆಗೂ ಬಂದಿರೋದೇ ದೊಡ್ಡ ವಿಚಾರ. ಆ್ಯಂಡ್ ಇಷ್ಟೊಂದು ಡೆಡಿಕೇಶನಿಂದ ನೀವು ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿ ಒಂದು ಗೊತ್ತಿಲ್ಲದೇ ಇರೋ ಒಂದು ಆಟನ ಕಲಿತು ಆಡಿದಾರಲ್ಲ, ಹ್ಯಾಟ್ಸ್ ಆಫ್ ಯು. ಜೋರಾದ ಚಪ್ಪಾಳೆ ಬರಲಿ ಎಲ್ಲ ನಮ್ಮ ಹೆಣ್ಮಕ್ಳಿಗೆ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನನ್ನ ನೆಕ್ಸ್ಟ್ ಮ್ಯೂಸಿಕ್ ವೀಡಿಯೋಗೆ ಯಾರನ್ನ ಹಾಕೋಬೇಕು ಅಂತ ಯೋಚನೆ ಮಾಡ್ತಿದ್ದಿಲ್ಲ. ಒಂದಷ್ಟು ಫೇಸ್ಗಳು ಕಾಣಿಸಿದೆ ಇಲ್ಲಿ, ಆಮೇಲೆ ಅಪ್ರೋಚ್ ಮಾಡ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್. ಯಾರು ಅಂತ ಕಾಣ್ತಾರೆ. ಥ್ಯಾಂಕ್ ಯು. ಚಂದನ್ ಶೆಟ್ಟಿ ಅವರೇ, ಎಲ್ಲ ಹೆಣ್ಮಕ್ಳ ಬೇಡಿಕೆ ಕಬಡ್ಡಿ ಕಬಡ್ಡಿ ಹಾಡಲು ನೀವು ಒಂದು 2 ಲೈನ್ ಆದರೂ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಮ್ಯೂಸಿಕ್ ನಾನು 2 ಮಾತು ಮಾತಾಡಲ್ಲ. ಕಾರ್ಯಕ್ರಮಕ್ಕೆ ರಮೇಶ್ ರೆಡ್ಡಿ ಸರ್ ತುಂಬ ಥ್ಯಾಂಕ್ ಯು ಸರ್. ಬಂದಿದ್ದೆ ಸರವಣ ಸರ್, ಈ ಕಡೆ ನೋಡಿ ಸರ್, ಸರವಣ ಸರ್ ತುಂಬ ಥ್ಯಾಂಕ್ ಯು ಸರ್ ನಿಮಗೆ. ಚೇತನ್ ಗೌಡ ಸರ್, ತಬಲಾ ನಾಡಿ ಸರ್, ನಮ್ಮ ಪ್ರೀತಿಯ ಜಗ್ಗಪ್ಪ ಸರ್, ನಮ್ಮ ಸ್ನೇಹಿತರು ನಿರ್ದೇಶಕರು ಮಹೇಶ್ ಸರ್, ಚೇತನ್ ಸರ್, ಹಾಗೆ ನಮ್ಮ ಶಂಕರೇಗೌಡ ಸರ್. ನಿಮಗೆ ಒಂದು ಸಾಂಗ್ ಹೇಳ್ತೀನಿ ಅಂತ ಹೇಳಿದ್ದಾರೆ ಚಂದನ್ ಶೆಟ್ಟಿ ಅವರು. ಒಳ್ಳೆ ರ್ಯಾಪ್ ಸಾಂಗೇ ಆಡ್ತಾರೆ, ಏನು ಥ್ಯಾಂಕ್ ಯು ಹೇಳಿ. ಚಂದನ್ ಶೆಟ್ಟಿ ಸರ್ ತುಂಬ ಥ್ಯಾಂಕ್ ಯು ಸರ್. ಇವತ್ತು ನಿಮ್ಮನ್ನ ತುಂಬಾ ಸಲ ಭೇಟಿ ಮಾಡಬೇಕು ಅಂತಿದ್ದೆ, ಲೈವ್ ಆಗಿ ಭೇಟಿ ಮಾಡ್ತಾ ಇದ್ದೀನಿ. ನಿಮ್ಮ ಕಡೆಗೆ ತಪ್ಪು ತಗೋತಾ ಇದ್ದೀನಿ, ಇದಕ್ಕಿಂತ ಸಂತೋಷ ಇದೇನು ಬೇಕು ಸರ್. ಹಾಗೆ ನವರಸನ್ ಸರ್, ನನಗೆ ಯಾವ ನವರಸನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಸ್ನೇಹಿತರು ರಾಜೇಶ್ ಸರ್, ಹಾಗೆ ಗಜೇಂದ್ರ ಸರ್, ಕೀರ್ತಿ ಸರ್, ವಿನಯ್ ಸರ್, ಎಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಎಲ್ಲ ಆಟಗಾರರು ಒಬ್ಬರು ಹೆಸರುಗಳಲ್ಲ, ಎಲ್ಲ ನಮ್ಮ ಟೀಮರೇ, ನೀವೆಲ್ಲ ನಮ್ಮ ಟೀಮೇ. ಒಳ್ಳೆಯದಾಗುತ್ತೆ ನಿಮಗೆ. ಮುಂದಿನ ದಿನದಲ್ಲಿ ನೀವು ತೀರ್ಪಂತ ಗೆದ್ದಿರಾ, ಇದೇ ಕ್ಷೇತ್ರದಲ್ಲಿ ಇದ್ದೇ ಇರ್ತೀರಾ. ಖಂಡಿತ ನಿಮ್ಗೆಲ್ಲರೂ ಒಳ್ಳೆಯದಾಗಲಿ. ನಮಗೆಲ್ಲ ಸಪೋರ್ಟ್ ಮಾಡಿದ್ರ. ಹಾಗೆ ನಮ್ಮ ಚಿತ್ರದ ಹೀರೋಯಿನ್ ಚಿತ್ರದಲ್ಲಿ ಇಲ್ಲೇ ಇದ್ದಾರೆ. ಹಾಗೆ ಮತ್ತೆ ಅರ್ಜುನ ಮೇಡಮ್, ಇವರೆಲ್ಲರೂ ಒಳ್ಳೆಯದಾಗಲಿ. ತುಂಬ ಟೈಮ್ ಸಪೋರ್ಟ್ ಮಾಡೋಕ್ಕೆ. ಹಾಗೆಯೇ ನಮ್ಮ ಕಾರ್ತಿಕ್ ಸರ್ ಇರ್ಬೋದು, ಅನಿಲ್ ಇರ್ಬೋದು, ಸುಮಂತ್ ಇರ್ಬೋದು, ಹಾಗೆಯೇ ಕೋಚರ್ಸ್ಗಳು ಇರ್ಬೋದು, ಅಂಪೈರ್ಗಳು ಇರ್ಬೋದು, ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ನನ್ನ ನಾಯಕ ಚೆನ್ನಾಗಿ ಕೊಡಲಾಗ್ತಾರೆ. ಚೆನ್ನಾಗಿ ಹೊಡೆದ್ರೆ ಒಂದು ಮಾತು ಅಂದ್ರೆ ಹೊಡಿತಿದ್ದೀರ ಸಾಕಿನ ನಿಲ್ಲಿಸಿ ಅವ್ರು ಹೊಡಿದಿದೆ ಎಷ್ಟು. ನಮ್ಮ ವಾಮನ ಸಿನಿಮಾ ಇದೆ, ನಮ್ಮ ರಮೇಶ್ ರೆಡ್ಡಿ ಸರ್ 45 ಸಿನಿಮಾ ಇದೆ, ಹಾಗೆಯೇ ಸುಮಾರು 40 ಸಿನಿಮಾಗಳಿದೆ. ಅವ್ರು ಸಾಕು ನಮ್ಮ ಪ್ರಮೋಷನ್ ಮಾಡಿ ಒಳ್ಳೆಯದಾಗಲಿ. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದು. ಇದುವರೆಗೂ ನಾನು ಸಪೋರ್ಟ್ ಮಾಡಿದ್ದೆ ತುಂಬ ಧನ್ಯವಾದಗಳು. ನಿಮ್ಮ ಸಪೋರ್ಟ್ನ ನಾನು ಯಾವ ಗೊತ್ತಿಲ್ಲ. ಖಂಡಿತ ನಿಮಗೆ ಏನೇ ಆಗಿದ್ರೆ ನೀವು ಹೆಂಗೆ ಸಪೋರ್ಟ್ ಮಾಡಿದ್ರು ನಿಮಗೂ ಕೂಡ ಅದೇ ಥರ ಸಪೋರ್ಟ್ ಆಗಿ ನಿಂತಿರ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನಾವು ಗೆದ್ದಿರ್ತೀವಿ, ಖುಷಿ ಪಡಲ್ಲ, ಕಪ್ಪಿಸ್ಕೊಂಡು ಹೋಗ್ತೀವಿ, ಬಿಟ್ಟರೆ ಖುಷಿ ಪಡಲ್ಲ. ಎಲ್ಲ ಟೀಮವರು ಬರೀ ಕಪ್ಪಿಸ್ಕೊಳ್ಳೋದು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೋವಲ್ಲಿ ಕಲಿತಿರ್ತೀವಿ, ಬರೀ ಇದರಲ್ಲಿ ಮಾತ್ರ ಅಲ್ಲ. ಆಯಿತಾ? ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸಾಯಿಗೋಡ್ ಸರಣ ಸರು ಅವರು ಮಾತೆಷ್ಟು ವಿಶಾಲವಾಗಿರುತ್ತೆ, ಹೃದಯದ ದೊಡ್ಡ ವಿಶಾಲವಾಗಿದೆ. ಯಾಕೆಂದರೆ ನಾನು ಕೇಳಿದ್ದೇನೆ